ಹಿಂದುಳಿದವ್ರ ಸಮೀಕ್ಷೆ ಅಲ್ರಿ. ಅವ್ರು ಬರೆದಿದ್ದಾರೆ ಸರ್. ಅವ್ರು ಏನಾರ ಬರಿಲ್ಲಪ್ಪ, ನಿನಗೆ ಅರ್ಥ ಆಗ್ಬೇಕಲ್ಲ. ನನಗೆ ಅರ್ಥ ಆಗಿದೆ. ಏನಂತ ಅರ್ಥ ಆಗಿದೆ? ಹಿಂದುಳಿದವ್ರಿಗೆಲ್ಲ ಓವರ್ ಆಲ್ ಎಲ್ಲ ಜನರ ಬಡತನ ಅವ್ರಿಗೆ ಅರ್ಥ ಆಗದಿವ್ರು ನಾವೇನು ಮಾಡೋಕ್ಕಾಗುತ್ತೆ? ಅಲ್ಲ, ಇನ್ಫೋಸಿಸ್ ಅವ್ರಿಗೆ ಅರ್ಥ ಆಗಿದೆ. ಯಾರು ಇನ್ಫೋಸಿಸ್ ಅಂತಂದ್ರೆ ಅವ್ರು ಬೃಹಸ್ಪತಿನಾ? ಸಿ, ನಾವು 20 ಸಾರಿ ಹೇಳಿದ್ದೀವಿ, ಇದು ಹಿಂದುಳಿದವರು ಸಮೀಕ್ಷೆ ಅಲ್ಲ, ಗೊತ್ತಾಯ್ತಾ? ಇದು ಇಡೀ ಪಾಪ್ಯುಲೇಷನ್ ಸಮೀಕ್ಷೆ. ಹಾಗಾದರೆ ನಾವು ಶಕ್ತಿ ಯೋಜನೆ ಮಾಡಿದ್ದೀವಿ, ಮೇಲ್ಜಾತಿಯವರು ಹೋಗಲು, ಬಡವರು ಹೋಗಲ್ವಾ? ಗೃಹಲಕ್ಷ್ಮಿ ಮಾಡಿದ್ದೀವಿ, ಮೇಲ್ಜಾತಿಯವರು ಹೋಗಲ್ವಾ? ಇದು ತಪ್ಪು ತಿಳ್ಕೊಂಡಿದ್ದಾರೆ, ತಪ್ಪು ಮಾಹಿತಿ ಹೋಗಿದೆ ಅಂತ ಅನಿಸುತ್ತೆ. ನಾನು ಅದಕ್ಕೆ ಪದೇ ಪದೇ ಅಡ್ವರ್ಟೈಸ್ಮೆಂಟ್ ಮೂಲಕ, ನಾನು ಹೇಳೋದ್ರ ಮೂಲಕ, ಬೇರೆ ಮಂತ್ರಿಗಳು ಹೇಳೋದ್ರ ಮೂಲಕ ಇವೆಲ್ಲ ಮಾಡಿದ್ದೀವಿ. ಆದರೂ ಕೂಡ ನನಗೆ ಗೊತ್ತಿಲ್ಲ, ನಾರಾಯಣ ಮೂರ್ತಿ ಅಂತೆಯವರು, ಸುಧಾಮೂರ್ತಿ ಅಂತೆಯವರು ಇದು ಹಿಂದುಳಿದವರ ಸಮೀಕ್ಷೆ ಅಂತ ಭಾವನೆ ಇದ್ದರೆ ಅದು ತಪ್ಪು. ಗೊತ್ತಿಲ್ಲ ನನಗೆ, ಅವ್ರಿಗೆ ತಪ್ಪು ಮಾಹಿತಿ ಇರ್ಬೋದು. ಇದು ಹಿಂದುಳಿದವರ, ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್, ಇದು ಎಲ್ಲ ಜನರ, ಯಾವುದೇ ಜಾತಿಗೆ ಸೇರಿರಲಿ, ಯಾವುದೇ ಧರ್ಮಕ್ಕೆ ಸೇರಿರಲಿ, 7 ಕೋಟಿ ಜನಸಂಖ್ಯೆ ಇದೆ ಕರ್ನಾಟಕದಲ್ಲಿ. 7 ಕೋಟಿ ಜನರ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ.